ನಿಶ್ಚಯದೊಂದಿಗೆ ಓಡಿರಿ. ಜಯಶ್ಯಾಮ್ ಜಬದೊರೆ. ಅಧ್ಯಾಯ 7. ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆ ಓಡುತ್ತೇನೆ. 1 ಕೊರಿಂಥ 9 ಅಧ್ಯಾಯ 26 ವಚನ. ಓಟದ ಪಂದ್ಯದಲ್ಲಿ ಓಡುವಂಥ ಪ್ರತಿಯೊಬ್ಬರು ಬಿರುದನ್ನು ಪಡೆದುಕೊಳ್ಳಬೇಕೆಂದು ಓಡುವರು. ಕೆಲವರು ಪಂದ್ಯದಲ್ಲಿ ಇಳಿದು ಬಿಟ್ಟಿದ್ದೇನೆ, ಹೇಗಾದರೂ ಓಡುತ್ತೇನೆ ಎಂದು ಓಡುವರು. ಕೆಲವರು ಬೇರೆಯವರನ್ನು ನೋಡಿ ಓಡುವರು. ಕೆಲವರು ಬೇಕೋ ಬಿಟ್ಟಿಯಾಗಿ ಓಡುವರು. ಇದನ್ನೆಲ್ಲ ಗಮನಿಸಿದ ಪೌಲನು ತನ್ನನ್ನು ತಾನೇ ಸರಿತೂಗುತ್ತಾ, ನಾನು ಗುರಿಯಿಲ್ಲದವನಾಗಿ ಓಡುವುದಿಲ್ಲ, ಗಾಳಿಯನ್ನು ಗುದ್ದುವವನಾಗಿರದೆ ಎಂದು ಬರೆಯುತ್ತಾನೆ. ಹೌದು, ನಿಶ್ಚಯದೊಂದಿಗೆ ಗುರಿಯೊಂದಿಗೆ ಓಡುವುದು ಅಗತ್ಯ. ಓಟದಲ್ಲಿ ದೃಢ ನಿಶ್ಚಯವಿಲ್ಲದಿದ್ದರೆ ಶೋಧನೆಯ ಗಾಳಿ ಬೀಸುವಾಗ, ಕಷ್ಟಗಳು ಅಲೆಗಳಂತೆ ಅಪ್ಪಳಿಸುವಾಗ ನಿಂತು ಎದುರಿಸಲಾರದೆ ಹೋಗುವುದು. ಮಳೆ, ಗಾಳಿ, ಬೆಂಕಿಯು ನಿನ್ನ ದೃಢತೆಯನ್ನು, ನಿಶ್ಚಯವನ್ನು ಪರಿಶೋಧಿಸುವುದು. ಆಗ ನಿನ್ನ ಸ್ಥಿತಿ ಏನು? ಒಂದು ಸಾರಿ ದೇವಾಲಯದ ಪ್ರತಿಷ್ಠೆ ಆರಾಧನೆಗೆ ಹೋಗಿದ್ದೆನು. ಆಲಯದ ಒಳಭಾಗದಲ್ಲಿ ಹೇರಳವಾದ ಬಣ್ಣದ ವಿದ್ಯುತ್ ದೀಪಗಳನ್ನು ಬೆಳಗಿಸಿ ಅಲಂಕರಿಸಿದ್ದರು. ಆರಾಧನೆ ಮುಗಿಯುವ ಸಮಯದಲ್ಲಿ ಕೈಗಳನ್ನೆತ್ತಿ ಸ್ತೋತ್ರ ಮಾಡುವಾಗ ಯಾರೋ ಒಬ್ಬರ ಕೈತಾಗಿ ದೀಪದ ಸರ ಎಳೆಯಲ್ಪಟ್ಟು ಎಲ್ಲರ ಮೇಲೆ ಬಿದ್ದಿತು. ಎಲ್ಲರಿಗೂ ವಿದ್ಯುತ್ ಪ್ರಹಾರವಾಗಿ ಒಂದು ಗಳಿಗೆ ಎಲ್ಲ ಕಡೆ ಕೂಗು, ಕಿರಿಚಾಟ, ಭಯಂಕರವಾದ ಪರಿಸ್ಥಿತಿ ಉಂಟಾಯಿತು. ಯಾರೋ ಒಬ್ಬರು ಹೊರಗಡೆ ಇದ್ದಂಥ ಮೈನ್ ಸ್ವಿಚ್ಚನ್ನು ಆರಿಸಿದರು. ಆ ಕೂಡಲೇ ಎಲ್ಲರೂ ಹೊರಗೆ ಓಡಿಬಿಟ್ಟರು. ಕೊನೆ ಆಶೀರ್ವಾದಕ್ಕೆ ಯಾರೊಬ್ಬರೂ ಒಳಗೆ ಬರಲಿಲ್ಲ. ಇಂದು ಇಲ್ಲಿ ಕಣ್ಣನ್ನು ಮುಚ್ಚಿದರೂ ಪರಲೋಕ ರಾಜ್ಯದಲ್ಲಿರುವೆನು ಎಂಬ ನಿಶ್ಚಯ ಎಷ್ಟು ಜನರಿಗೆ ಇದೆ ಎಂದು ಕರ್ತನಾದ ಯೇಸುಕ್ರಿಸ್ತನ ಮಹಿಮೆಯಾದ ಬರೋಣವು ಇರುವುದಾದರೆ ಆತನ ಬರೋಣದಲ್ಲಿ ನಾನೂ ಇರುವೆನು ಎಂಬ ನಿಶ್ಚಯ ಎಷ್ಟು ಮಂದಿಗೆ ಇದೆ? ಅನೇಕ ಮಂದಿ ಕ್ರೈಸ್ತರು ನಿಶ್ಚಯವಿಲ್ಲದವರಾಗಿ ಓಡುತ್ತಿರುವುದು ಎಂಥ ಪರಿತಾಪಕರ! ಅಯ್ಯೋ, ಕಳ್ಳನಂತೆ ಕರ್ತನು ಬರುವ ದಿನದಲ್ಲಿ ಇಂಥವರು ಏನು ಮಾಡುವರು? ಆಕಸ್ಮಿಕವಾದ ಮರಣ ಸಂಭವಿಸುವುದಾದರೆ ನಿತ್ಯವನ್ನು ಎಲ್ಲಿ ಕಳೆಯುವರು? ರಕ್ಷಣೆಯ ನಿಶ್ಚಯ. ದೇವಮಗುವೆ, ನೀನು ನಿಜವಾಗಿಯೂ ರಕ್ಷಣೆ ಹೊಂದಿರುವೆಯಾ? ಪಾಪ ಕ್ಷಮೆಯ ನಿಶ್ಚಯ ನಿನಗಿರುವುದೇ? ರಕ್ಷಣೆಯ ಸಂತೋಷದಲ್ಲಿ ನೆಲೆಗೊಂಡಿರುವೆಯಾ? ಒಂದು ವೇಳೆ ನೀನು ರಕ್ಷಣೆ ಹೊಂದಿಲ್ಲದಿದ್ದರೆ ಕಲ್ವಾರಿಯನ್ನು ನೋಡಿ ಕಣ್ಣೀರಿಟ್ಟು ಪ್ರಾರ್ಥಿಸಿ ಆತನ ಕೃಪೆಯಿಂದ ಪಾಪದಿಂದ ಬಿಡುಗಡೆಯಾಗಲು ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟು ನಿನ್ನ ಪಾಪಗಳನ್ನು ಹರಿಕೆ ಮಾಡಿ ರಕ್ಷಣೆಯನ್ನು ಪಡೆದುಕೋ. ಸತ್ಯವೇದವು ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ ಎಂದು ಹೇಳುತ್ತದೆ. ರೋಮಾಪುರ ಪತ್ರಿಕೆ 5 ಅಧ್ಯಾಯ 9, 10 ವಚನ. ಒಂದು ಸಾರಿ ಭಕ್ತನಾದ ಮಾರ್ಟಿನ್ ಲೂಥರನ ಬಳಿ ಸೈತಾನನು ದೊಡ್ಡ ದೊಡ್ಡ ಪಟ್ಟಿಗಳನ್ನು ತೋರಿಸಿ, ನೋಡು, ನೀನು ಈ ಪಾಪಗಳನ್ನು ಮಾಡಿದ್ದಿ ಎಂದನಂತೆ. ಆದರೆ ಅವರಿಗೆ ತಮ್ಮ ರಕ್ಷಣೆಯ ನಿಶ್ಚಯವಿದ್ದರಿಂದ ಸ್ವಲ್ಪವಾದರೂ ಅಂಜದೆ ಆ ಪಟ್ಟಿಯ ಮೇಲೆ ಕೆಂಪು ಶಾಯಿಯಿಂದ ಯೇಸುವಿನ ರಕ್ತವು ಎಲ್ಲ ಪಾಪಗಳನ್ನು ನೀಗಿಸಿ ಶುದ್ಧೀಕರಿಸಿತು ಎಂದು ಬರೆದರಂತೆ. ಸೈತಾನನು ನಡುಗುತ್ತಾ ಓಡಿ ಹೋದನಂತೆ. ದೇವಮಗುವೆ, ನೀನು ನಿನ್ನ ರಕ್ಷಣೆಯನ್ನು ನಿಶ್ಚಯಪಡಿಸಿಕೋ, ಆಗ ಸೈತಾನನು ನಿನ್ನನ್ನು ಬಿಟ್ಟು ಓಡುವನು. ಕ್ರಿಸ್ತನನ್ನು ಕುರಿತು ನಿಶ್ಚಯ. ನೀವು ಸಿಲುಬೆಗೆ ಹಾಕಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದೆನೆಂಬುದು ಇಸ್ರೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ. ಅಪೊಸ್ತಲ ಕೃತ್ಯ 2 ಅಧ್ಯಾಯ 36 ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತು ಸರಿಯಾದ ತಿಳುವಳಿಕೆಗೆ ನಮ್ಮ ಒಬ್ಬೊಬ್ಬರಿಗೂ ಅವಶ್ಯ. ನಮ್ಮ ದೇವರು ಯಾರು? ಆತನು ನಮಗಾಗಿ ಏನು ಮಾಡಿರುವನು? ಆತನ ಮಹಿಮೆ ಎಂಥದು ಎಂಬ ತಿಳುವಳಿಕೆಯು ನಿಶ್ಚಯವು ನಮಗೆ ಇರಬೇಕು. ಅಪೊಸ್ತಲನಾದ ಪೌಲನು ಆ ನಿಶ್ಚಯವುಳ್ಳವನಾಗಿದ್ದರಿಂದ
ನಾನು ನಂಬಿರುವ ಆತನನ್ನು ಬಲ್ಲೆನು. ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದನೆಂದು ದೃಢವಾಗಿ ನಂಬಿದ್ದೇನೆ ಎಂದು ಸಾರುತ್ತಾನೆ. 2 ತಿಮೋತಿ 1ನೇ ಅಧ್ಯಾಯ 12ನೇ ವಚನ. ಆ ನಿಶ್ಚಯದೊಂದಿಗೆ ಯೋಬನು, ನಾನಂತೂ ನನ್ನ ವಿಮೋಚಕನು ಜೀವಸ್ವರೂಪನೆಂದು ಬಲ್ಲೆನು. ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ಯೋಬ 19ನೇ ಅಧ್ಯಾಯ 25ನೇ ವಚನ. ದೇವ ಮಗುವೆ, ನೀನು ಈ ಕ್ರಿಸ್ತಿಯ ಓಟವನ್ನು ಓಡುವಾಗ ಕ್ರಿಸ್ತನನ್ನು ಕುರಿತ ನಿಶ್ಚಯವು ಯಾವಾಗಲೂ ನಿನ್ನೊಳಗಿರಬೇಕು. ಆತನು ನಿನ್ನೊಂದಿಗಿರುವನು ಎಂಬ ನಿಶ್ಚಯ ಯಾವಾಗಲೂ ಇರಬೇಕು. ಅನೇಕರು ಈ ನಿಶ್ಚಯವಿಲ್ಲದವರಾಗಿ ಜೀವಿಸುತ್ತಾರೆ. ಇದು ಗಾಳಿಯನ್ನು ಗುದ್ದುವಂತೆ ನಿಷ್ಫಲವಾದದ್ದು. ಅನೇಕ ದೇವ ಸೇವಕರಲ್ಲಿಯೂ ಸಹ ಈ ನಿಶ್ಚಯವಿಲ್ಲ. ಒಬ್ಬ ಸೇವಕನನ್ನು ನನ್ನೊಂದಿಗೆ ಜೈಲು ಸೇವೆಗೆ ಕರೆದುಕೊಂಡು ಹೋಗಿದ್ದೆನು. ಅವರು ಬಹು ದೀರ್ಘಕಾಲ ಪ್ರಸಂಗಿಸಿದರು. ಆದರೆ ಆ ಇಡೀ ಪ್ರಸಂಗದಲ್ಲಿ ಯೇಸು ಎಂಬ ವಾರ್ತೆಯಾಗಲಿ ಕ್ರಿಸ್ತನೆಂಬ ಪದವಾಗಲಿ ಬರಲೇ ಇಲ್ಲ. ಇದು ಗಾಳಿಯನ್ನು ಗುದ್ದುವ ಒಂದು ಪ್ರಸಂಗ ಎಂದು ನಾನು ಅವರ ಬಳಿ ಹೇಳಿದಾಗ ಅವರಿಗೆ ಬಂದಂಥ ಕೋಪಕ್ಕೆ ಅಳತೆಯೇ ಇಲ್ಲ. ದೇವಮಗುವೆ, ನೀನು ಆರಾಧಿಸುವ ಕ್ರಿಸ್ತನನ್ನು ಕುರಿತು ನಿಶ್ಚಯ ನಿನ್ನೊಳಗಿರಲಿ. ಆತನು ನಿನಗಾಗಿ ಬಾಧೆಪಟ್ಟು ಸತ್ತು ಜೀವಂತನಾಗಿ ಎದ್ದು ಜೀವಿಸಿದ್ದಾನೆ ಎಂಬುದನ್ನು ಮರೆತು ಹೋಗಬಾರದು. ಪವಿತ್ರಾತ್ಮನ ನಿಶ್ಚಯ. ಓಟದ ಪಂದ್ಯದಲ್ಲಿ ಗುರಿ ಮುಟ್ಟುವವರೆಗೂ ಓಡಬೇಕು. ಮಧ್ಯೆ ನಿಲ್ಲುವವರು ಪಂದ್ಯದಲ್ಲಿ ಜಯಗಳಿಸಲಾರರು. ಕ್ರೈಸ್ತ ಜೀವಿತದಲ್ಲಿ ರಕ್ಷಣೆ ಅನುಭವವೇ ಸಾಕೆಂದು ಅದರಲ್ಲೇ ಕೆಲವರು ನಿಂತು ಹೋಗುವರು. ಕೆಲವರು ದೀಕ್ಷಾಸ್ನಾನ ಹೊಂದಿದರೆ ಸಾಕೆಂದು ಅದೇ ತಪ್ಪು ಓಟದ ಎಲ್ಲೆ ಎನ್ನುವರು. ಇನ್ನು ಕೆಲವರು ಆತ್ಮಿಕ ಸಭೆಯಲ್ಲಿ ಸೇರಿಬಿಟ್ಟರೆ ಸಾಕು ಎಂದು ಅಂದುಕೊಳ್ಳುವರು. ಇಲ್ಲ, ನೀನು ಗುರಿ ಮುಟ್ಟುವವರೆಗೂ ಓಡಲೇಬೇಕು. ಈ ಓಟದಲ್ಲಿ ನಿನ್ನ ಸ್ವಂತ ಬಲವಾಗಲಿ ಸ್ವಪ್ರಯತ್ನವಾಗಲಿ ಜಯ ಕೊಡದು. ಗುರಿ ಮುಟ್ಟಿಸುವುದು ಅದಕ್ಕೆ ಪವಿತ್ರಾತ್ಮನ ಬಲ ನಿಶ್ಚಯವಾಗಿರಲೇಬೇಕು. ಗುರಿ ಮುಟ್ಟುವ ತನಕ ನಿನ್ನನ್ನು ನಡೆಸುವ ಆತ್ಮವನ್ನು ಆತುಕೋ. ಒಂದು ಕಾರ್ ಪಂದ್ಯದಲ್ಲಿ ಅನೇಕ ಕಾರುಗಳು ಭಾಗವಹಿಸಿದವು. ಅರ್ಧದಲ್ಲಿ ಕೆಲವು ನೆಲಕಚ್ಚಿದರೆ ಕೆಲವು ಕಾರುಗಳ ಚಕ್ರಗಳು ಉರುಳಿ ಓಡಿದವು. ಒಂದೇ ಒಂದು ಕಾರು ಕೊನೆ ತನಕ ಓಡಿ ಗುರಿ ಮುಟ್ಟಿತು. ಅದಕ್ಕೆ ಕಾರಣವೇನೆಂದು ತಿಳಿದಾಗ ಆ ಕಾರಿಗೆ ವಿಮಾನಕ್ಕೆ ಅಳಪಡಿಸುವ ಇಂಜಿನನ್ನು ಅಳವಡಿಸಲಾಗಿತ್ತು ಎಂದು ತಿಳಿದು ಬಂದಿತ್ತು. ನಮ್ಮೊಳಗೆ ಚಲಿಸುವ ಪರಲೋಕ ಯಂತ್ರವೇ ಪವಿತ್ರಾತ್ಮ. ಆತನು ನಮ್ಮೊಳಗೆ ಇರುವುದರಿಂದ ನಾವು ಹೆಚ್ಚಾಗಿ ಬಲಗೊಳ್ಳುವೆವು. ಪರಿಶುದ್ಧತೆಯ ಮೇಲೆ ಪರಿಶುದ್ಧತೆಯನ್ನು ಹೊಂದಿ ಓಟವನ್ನು ಜಯವಾಗಿ ಓಡಿ ಮುಗಿಸುವೆವು. ಪವಿತ್ರಾತ್ಮನನ್ನು ಬೇಡಿ ಪಡೆದುಕೊಳ್ಳುವುದು ನಮ್ಮ ಕರ್ತವ್ಯ. ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? ಲೂಕನ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನ. ಅನೇಕರ ಮನಸ್ಸಿನಲ್ಲಿ ಸೈತಾನನು ಪಾಪದ ಅಧೈರ್ಯದ ಬೀಜಗಳನ್ನು ಬಿತ್ತಿ, ನೀನು ಪವಿತ್ರಾತ್ಮನಿಗಾಗಿ ಬೇಡುವಾಗ ಅಶುದ್ಧ ಆತ್ಮ ನುಸುಳಿಬಿಟ್ಟರೆ ಏನು ಮಾಡುವಿ ಎಂದು ಅವನು ಹೇಳುವನು. ಅದಕ್ಕಾಗಿ ಭಯಪಟ್ಟು ಅನೇಕರು ಕಣ್ಣುಗಳನ್ನು ತೆರೆದುಕೊಂಡು ತಮ್ಮನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡು ಬಹಳ ಎಚ್ಚರಿಕೆಯಿಂದ ಇದ್ದೇವೆ ಎಂದುಕೊಂಡು ಸಮೀಪ ಬರುವ ಪವಿತ್ರಾತ್ಮನಿಗೆ ಆಸ್ಪದೆ ಕೊಡದೆ ಹೋಗುವರು. ನೀನು ನಿಜವಾಗಿಯೂ ಅಪೇಕ್ಷೆಯಿಂದ ಬೇಡಿಕೊಂಡರೆ ಕರ್ತನು ನಿನಗೆ ಪವಿತ್ರಾತ್ಮನನ್ನು ಕೊಡುವನು. ಮಾತ್ರವಲ್ಲದೆ ಅಶುದ್ಧಾತ್ಮನಿಗೆ ಆಸ್ಪದ ಕೊಡದೆ ಕಾಯ್ದುಕೊಳ್ಳುವನು. ಲೂಕನ ಸುವಾರ್ತೆ 11ನೇ ಅಧ್ಯಾಯ 11ರಿಂದ 13. ಮತ್ತಾಯನ ಸುವಾರ್ತೆ 7ನೇ ವಚನ 9ರಿಂದ 11. ಅಪೊಸ್ತಲನ ಕೃತ್ಯ 2ನೇ ಅಧ್ಯಾಯ 38ನೇ ವಚನ. ವಾಕ್ಯಗಳನ್ನು ಓದಿ ಧ್ಯಾನಿಸಿರಿ. ಕರೆಯುವಿಕೆಯ ನಿಶ್ಚಯ. ಅಭಿಷೇಕ ಹೊಂದಿದ ದೇವಮಗುವೆ, ನಿನ್ನ ಕರೆಯುವಿಕೆಯನ್ನು ಆರಿಸಿಕೊಳ್ಳುವಿಕೆಯನ್ನು ದೃಢಪಡಿಸಿಕೋ.
ನಿನ್ನ ತಲಾಂತುಗಳನ್ನು ವರಗಳನ್ನು ನಿಶ್ಚಯಪಡಿಸಿಕೋ. ನಿನ್ನ ಸೇವೆಯ ಮೇರೆಯನ್ನು ಎಲ್ಲೆಯನ್ನು ಮುಟ್ಟಲು ತೀರ್ಮಾನದೊಂದಿಗೆ ಓಡು. ಕರ್ತನು ನಿನ್ನನ್ನು ಕರೆದದ್ದು ನಿಜವಾಗಿದ್ದರೆ ಆತನು ನಿನ್ನನ್ನು ನಡೆಸುವುದು ನಿಶ್ಚಯವಲ್ಲವೇ? ಇಂದು ಅನೇಕ ಸೌವರ್ತಿಕರು ಆದಾಯವನ್ನು ಎದುರು ನೋಡಿ ಸಭೆಗಳ ಬೋಧರಾಗಿ ಬಿಟ್ಟರು. ನಿನವಿಗೆ ಹೋಗಿ ವಾಕ್ಯವನ್ನು ಸಾರಬೇಕಾದವರು ತ್ರಾಸಿಗೆ ಹಡಗು ಹತ್ತಿ ಪ್ರಯಾಣ ಬೆಳೆಸಿದ್ದಾರೆ. ದೇವಮಗುವೆ, ನಿನ್ನ ಕೆರೆಯಲ್ಲಿ ದೇವರ ಚಿತ್ತವನ್ನು ಅನುಸರಿಸಿ ಓಡು. ಲೂಕನ ಸುವಾರ್ತೆ 12ನೇ ಅಧ್ಯಾಯ 28ನೇ ವಚನ. ಕರ್ತನು ನಿನ್ನನ್ನು ಪೋಷಿಸುವನು. ಕರ್ತನು ಬರೋಣವನ್ನು ಕುರಿತು ನಿಶ್ಚಯ. ಓಟ ಪಂದ್ಯದಲ್ಲಿ ಓಡುವ ನಮಗೆ ಕರ್ತನ ಬರೋಣವನ್ನು ಕುರಿತು ನಿಶ್ಚಯ ಉಂಟು. ಯಾಕೆಂದರೆ ನಮ್ಮ ಓಟವು ಕ್ರಿಸ್ತನೆಡೆಗೆ, ಪರಮ ಕಾನೂನಿನೆಡೆಗೆ, ನಿತ್ಯ ಸಂತೋಷದೆಡೆಗೆ, ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿರುವವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಯೇಸುವಿನೊಂದಿಗೆ ಆಳುವೆವು ಎಂಬ ನಿಶ್ಚಯ ನಮ್ಮೊಳಗಿರಲಿ. ಈ ನಿಶ್ಚಯವಿಲ್ಲದ ಪೇತ್ರನು ಒಮ್ಮೆ ಸ್ವಾಮಿಯನ್ನು, ಇಗೋ, ನಾವು ಎಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಿದಾಗ ಕರ್ತನು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಮನುಷ್ಯಕುಮಾರನು ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಂಡು ನ್ಯಾಯ ತೀರಿಸುವಾಗ ನೀವು ಸಹ ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ನನ್ನ ನಿಮಿತ್ತ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು ಎಂದು ಹೇಳಿದನು. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 27-28 ವಚನ. ಆ ಮಹಿಮೆಯು ನಿಶ್ಚಯದೊಂದಿಗೆ ಓಡೋಣ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ?
ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.